ಪೂರ್ವಿ ಪಾಪು ಏ ಪಾಪು ನೋಡು ಪಾಪು ನಮ್ಮ ಪಾಪು ಕೈಲಿ ವೀಡಿಯೋ ಕೊಟ್ರೇ ವೀಡಿಯೋ ಮಾಡಪ್ಪ ಅಂತ ಇಡೀ ದೇಶನೇ ತೋರಿಸ್ಬಿಡ್ತಾನೆ. ಒಂದು ನೆಟ್ಟಿಗೆ ತೋರಿಸಲ್ಲ ಅಷ್ಟೇ, ಅದರಲ್ಲಿ ಏನಿತ್ತು ಅಂತ ಕ್ಲಾರಿಟಿನೇ ಗೊತ್ತಾಗ್ಬಾರ್ದು ಆ ಥರ ತೋರಿಸ್ಬಿಡ್ತಾನೆ ಅಷ್ಟೇ. ಯಾವಾಗಾರು ವೀಡಿಯೋ ಮಾಡೋಕ್ಕೆ ಕೊಟ್ಟರೆ ಹೆಂಗೆಂಗೋ ಆ್ಯಂಗಲಲ್ಲಿ ತೋರಿಸ್ತಾನೆ, ಒಂದು ಅರ್ಥ ಆಗಬಾರ್ದು ಒಂದು ಗೊತ್ತಾಗಬಾರ್ದು ಆ ಥರ. ಈ ಟ್ರೈನಿಂಗ್ ಸೆಂಟರಲ್ಲಿ ದಿನ ಹಿಂಗೆ ಹತ್ಸೋದು ನನ್ನನ್ನು. ಇಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡೋದಕ್ಕೆ ಇದು ಮಾಡಿದ್ದಾರೆ, ಬಟ್ ಇನ್ನೂ ಆಗಿಲ್ಲ. ಅದು ನಮ್ಮದೇ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ಡೈಲಿ ಹಿಂಗೆ ಹತ್ತಿಸ್ತಾ ಇದ್ದಾರೆ. ಸೊ ನೆಕ್ಸ್ಟು ಅದಕ್ಕೆಲ್ಲ ಪ್ಲಾನಿಂಗ್ ಇದೆ, ಮಾಡ್ತಾರೆ. ನಾನು ಮನೆಗೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಪೂರ್ವಿನ ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ ಅಂತ ಅವನು ಎತ್ತಾಕೊಂಡು ಹೋಗಿದ್ದೆ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಯಿತು. ಸೊ ಅವನನ್ನು ಕರ್ಕೊಂಡು ಜೊತೆಲಿ ಹೋಗಿ ಆಮೇಲೆ ಟ್ರೈನಿಂಗ್ ಮುಗ್ದಾದ್ಮೇಲೆ ಬಂದು ಹೊರಗಡೆ ರೋಡ್ ಸೈಡಲ್ಲಿ ಊಟ ತಿಂತಾಯಿದ್ದೀನಿ. ಸೊ ನಮ್ಮ ಪೂರ್ವಿಗೆ ಒಳಗಡೆ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಅವ್ನು ತಿಂತಾಯಿದ್ದ. ಸೊ ಅದು ಊಟ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಪೂರ್ವಿ ಜೊತೆ ಈ ಶಿವರಾತ್ರಿ ಹಬ್ಬಕ್ಕೆ 2 ದಿನ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದೆ. ತುಂಬ ಖುಷಿಯಾಯಿತು ಅವ್ನು ಬಂದಿದ್ದು. ಸೊ ಬಿಡ್ತಾಯಿದ್ದೀನಿ ಇವಾಗ ಕರ್ಕೊಂಡೋಗಿ ಅವನನ್ನು.